ವಾರ್ಡ್ 13. ನಗರದ ಅಂಚಿನಲ್ಲಿ ನಿಂತಿದ್ದ ಆ ಹಳೆಯ ಸರ್ಕಾರಿ ಆಸ್ಪತ್ರೆ ಬೆಳಗಿನ ಸೂರ್ಯನ ಬೆಳಕಿನಲ್ಲಿ ಸಾಮಾನ್ಯವಾಗಿ ಕಾಣಿಸುತ್ತಿತ್ತು. ಜನರು ಬರುತ್ತಿದ್ದರು, ಹೋಗುತ್ತಿದ್ದರು. ಆ ದಿನ ಅರ್ಜುನ್ ತನ್ನ ಅಸ್ವಸ್ಥ ತಾಯಿ ಲಕ್ಷ್ಮಿಯನ್ನು ಹಿಡಿದುಕೊಂಡು ಆಸ್ಪತ್ರೆಯೊಳಗೆ ಬರುತ್ತಿದ್ದ. ಅವನ ಮುಖದಲ್ಲಿ ಆತಂಕ ಸ್ಪಷ್ಟವಾಗಿತ್ತು. ಅವನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ: ಅಮ್ಮನಿಗೆ ಏನಾದರೂ ಆಗುತ್ತದೆಯೇ ಎಂದು. ವೈದ್ಯರು ಲಕ್ಷ್ಮಿಯನ್ನು ಪರಿಶೀಲಿಸುತ್ತಿದ್ದರು. ನರ್ಸ್ ಅವರ ವರದಿಗಳನ್ನು ಬರೆಯುತ್ತಿದ್ದರು. ಅರ್ಜುನ್ ಬಾಗಿಲಿನ ಹತ್ತಿರ ನಿಂತು ಎಲ್ಲವನ್ನೂ ಗಮನಿಸುತ್ತಿದ್ದ. ಅವನ ಹೃದಯ ಭಯದಿಂದ ತುಂಬಿತ್ತು. ಆದರೆ ಇನ್ನೂ ಎಲ್ಲವೂ ಸಾಮಾನ್ಯವಾಗಿಯೇ ಕಾಣಿಸುತ್ತಿತ್ತು. ಸಮಯ ನಿಧಾನವಾಗಿ ಸಂಜೆ ಕಡೆ ಸಾಗುತ್ತಿತ್ತು. ವೈದ್ಯಕೀಯ ವಿದ್ಯಾರ್ಥಿಗಳು ಆಸ್ಪತ್ರೆಯೊಳಗೆ ಪ್ರವೇಶಿಸಿದರು. ತಮ್ಮ ಕೆಲಸಗಳಲ್ಲಿ ತೊಡಗಿಕೊಂಡರು. ಆದರೆ ಅರ್ಜುನ್ ಮಾತ್ರ ತನ್ನ ತಾಯಿಯ ಬಗ್ಗೆ ಚಿಂತಿಸುತ್ತಲೇ ಇದ್ದ. ಸೂರ್ಯ ನಿಧಾನವಾಗಿ ಅಸ್ತಮಿಸುತ್ತಿದ್ದಂತೆ ಆಸ್ಪತ್ರೆಯ ಒಳಗಿನ ವಾತಾವರಣವೂ ಬದಲಾಗಲು ಶುರುವಾಯಿತು. ಸಂಜೆ ಮುಗಿಯುತ್ತಿದ್ದಂತೆ ಜನರು ಆಸ್ಪತ್ರೆಯಿಂದ ಹೊರಡಲು ಪ್ರಾರಂಭಿಸಿದರು. ಕಾರಿಡಾರ್ಗಳು ನಿಧಾನವಾಗಿ ಖಾಲಿಯಾಗುತ್ತಿದ್ದವು. ಅರ್ಜುನ್ ಮಾತ್ರ ಅಲ್ಲೇ ಉಳಿದಿದ್ದ. ಒಂಟಿತನ ಅವನನ್ನು ಸುತ್ತುವರಿಯಲು ಶುರು ಮಾಡಿತು. ರಾತ್ರಿ ಸಂಪೂರ್ಣವಾಗಿ ಆವರಿಸಿತು. ಆಸ್ಪತ್ರೆಯೊಳಗೆ ಈಗ ತುಂಬ ನಿಶ್ಶಬ್ದ. ಲಕ್ಷ್ಮಿ ಮಲಗಿದ್ದಳು. ಅರ್ಜುನ್ ನಿಧಾನವಾಗಿ ಕಾರಿಡಾರ್ನಲ್ಲಿ ನಡೆಯಲು ಶುರು ಮಾಡಿದ. ಅವನ ಹೆಜ್ಜೆಗಳ ಶಬ್ದ ಮಾತ್ರ ಆ ನಿಶ್ಶಬ್ದವನ್ನು ಮುರಿಯುತ್ತಿತ್ತು. ಅಚಾನಕ್ ಮೇಲಿನ ಲೈಟ್ ಸ್ವಲ್ಪ ಮಿಂಚಿತು. ಅರ್ಜುನ್ ನಿಂತು ಮೇಲಕ್ಕೆ ನೋಡಿದ. ಇದು ಸಾಮಾನ್ಯವಾಗಿರಬಹುದು ಎಂದು ತನ್ನನ್ನು ತಾನೇ ಸಮಾಧಾನಪಡಿಸಿಕೊಂಡನು. ಆದರೆ ಅವನ ಮನಸ್ಸಿನಲ್ಲಿ ಏನೋ ಅಸಹಜ ಭಾವನೆ ಹುಟ್ಟಿತು. ಕಾರಿಡಾರ್ ಈಗ ಸಂಪೂರ್ಣ ಖಾಲಿಯಾಗಿತ್ತು. ಅರ್ಜುನ್ ನಿಧಾನವಾಗಿ ಮುಂದೆ ನಡೆಯುತ್ತಿದ್ದ. ಅಚಾನಕ್ ಯಾರೋ ತನ್ನ ಹಿಂದೆ ನಿಂತಿರುವಂತೆ ಅವನಿಗೆ ಅನಿಸಿತು. ಅವನು ನಿಧಾನವಾಗಿ ಹಿಂದಕ್ಕೆ ತಿರುಗಿದ. ಆದರೆ ಯಾರೂ ಇರಲಿಲ್ಲ. ಆ ಕ್ಷಣದಲ್ಲಿ ಅವನ ಕಣ್ಣಿಗೆ ಒಂದು ಬಾಗಿಲು ಕಾಣಿಸಿತು. ವಾರ್ಡ್ 13. ಆ ಬಾಗಿಲು ಹಳೆಯದಾಗಿತ್ತು. ಬಳಸದೆ ಬಹಳ ವರ್ಷಗಳಾದಂತೆ ಕಾಣಿಸುತ್ತಿತ್ತು. ಆ ಬಾಗಿಲಿನ ಸುತ್ತಲೂ ಅಸಹಜವಾದ ಚಳಿ. ಅರ್ಜುನ್ ಅದನ್ನು ನೋಡುತ್ತಲೇ ನಿಂತಿದ್ದ. ಆ ವಾರ್ಡ್ ಬಗ್ಗೆ ಆಸ್ಪತ್ರೆಯಲ್ಲಿ ಹಲವಾರು ವರ್ಷಗಳಿಂದ ಮಾತುಗಳಿದ್ದವು. ಒಬ್ಬ ರೋಗಿ ಅಲ್ಲಿ ರಹಸ್ಯವಾಗಿ ಸಾವನ್ನಪ್ಪಿದ್ದನು. ಅದಾದ ನಂತರ ಆ ವಾರ್ಡ್ ಹತ್ತಿರ ಹೋದ ಕೆಲವು ಜನರು ಕಾಣೆಯಾಗಿದ್ದರು. ಆ ಕಾರಣದಿಂದ ಆ ವಾರ್ಡನ್ನು ಮುಚ್ಚಲಾಗಿತ್ತು. ಆದರೆ ಇಂದು ಆ ಬಾಗಿಲು ಅರ್ಜುನ್ ಮುಂದೆ ನಿಂತಿತ್ತು. ಅಚಾನಕ್ ವಾರ್ಡ್ 13 ಬಾಗಿಲು ಸ್ವತಃ ನಿಧಾನವಾಗಿ ತೆರೆಯಲು ಶುರು ಮಾಡಿತು. ಅರ್ಜುನ್ ಉಸಿರಾಟ ವೇಗವಾಯಿತು. ಅವನ ಕೈಗಳು ನಡುಗತೊಡಗಿದವು. ಅವನಿಗೆ ಓಡಬೇಕು ಅನಿಸುತ್ತಿತ್ತು. ಆದರೆ ಅವನ ಕಾಲುಗಳು ಅಚಲವಾಗಿದ್ದವು. ವಾರ್ಡ್ ಒಳಗೆ ಒಂದು ನೆರಳು ಕುಳಿತಿತ್ತು. ಅದು ನಿಧಾನವಾಗಿ ತನ್ನ ತಲೆಯನ್ನು ಅರ್ಜುನ್ ಕಡೆ ತಿರುಗಿಸಿತು. ಅರ್ಜುನ್ ಮುಖದಲ್ಲಿ ಭಯ ಸ್ಪಷ್ಟವಾಗಿತ್ತು. ಅವನ ಕೈಯಲ್ಲಿದ್ದ ಫೈಲ್ ನೆಲಕ್ಕೆ ಬಿತ್ತು. ಅಚಾನಕ್ ಆಸ್ಪತ್ರೆಯ ಎಲ್ಲ ಲೈಟುಗಳು ಆರಿ ಹೋದವು. ಸಂಪೂರ್ಣ ಕತ್ತಲೆ. ಅರ್ಜುನ್ ಕಾಣೆಯಾಗಿದ್ದ. ಮತ್ತೆ ಬೆಳಗ್ಗೆ ಆಯಿತು. ಆಸ್ಪತ್ರೆ ಮತ್ತೆ ಸಾಮಾನ್ಯವಾಗಿತ್ತು. ಜನರು ತಮ್ಮ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದರು. ಎಲ್ಲವೂ ಸಾಮಾನ್ಯವಾಗಿದ್ದಂತೆ ಕಾಣಿಸುತ್ತಿತ್ತು. ನರ್ಸ್ ನೆಲದ ಮೇಲೆ ಬಿದ್ದಿದ್ದ ಒಂದು ಫೈಲ್ ಗಮನಿಸಿದಳು. ಅದು ಅರ್ಜುನ್ದಾಗಿತ್ತು. ಆದರೆ ಅರ್ಜುನ್ ಮಾತ್ರ ಎಲ್ಲಿಯೂ ಕಾಣಿಸಲಿಲ್ಲ. ಯಾರಿಗೂ ಏನಾಯಿತು ಎಂಬುದು ಗೊತ್ತಿರಲಿಲ್ಲ. ವಾರ್ಡ್ 13 ಬಾಗಿಲು ಮತ್ತೆ ನಿಧಾನವಾಗಿ ಮುಚ್ಚಿತ್ತು. ಆ ಕತ್ತಲೆಯೊಳಗೆ ಇನ್ನೊಂದು ನೆರಳು ನಿಂತಿತ್ತು. ಆ ದಿನದಿಂದ ಅರ್ಜುನ್ ಕೂಡ ವಾರ್ಡ್ 13ರ ಭಾಗವಾಗಿ ಬಿಟ್ಟ. ವಾರ್ಡ್ 13.